Okay, you like that comfort level. Okay. Namage, the biggest, which was plus, which is also a minus. ಏನಂದರೆ for Appa, basically first it starts with Appa, continues with me. Appa got comfortable with Vishnuvardhan uncle. Why? ಅಂಕಲ್ ಬಂದರು, ನಮ್ಮ ಜೊತೆ ಪಿಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಳ್ಳ ಕುಳ್ಳ, ಕಿಟ್ಟು ಪುಟ್ಟು. ಅಂಕಲ್ ವಾಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ. ಓಕೆ. ಅಪ್ಪ ಬಿಗ್ ಫ್ಯಾನ್ ಆಫ್ ಧರ್ಮೇಂದ್ರ. ಓಕೆ. ಆ್ಯಂಡ್ ವಿಷ್ಣುವರ್ಧನ್ ಅಂಕಲ್ ವಾಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಕನ್ನಡ ಧರ್ಮೇಂದ್ರ. ಮೋಸ್ಟ್ ಹ್ಯಾಂಡ್ಸಮ್. Okay. Very handsome man. Good voice. Good actor. Good performer. Very apt. Set. Then Shankar Nag. ಆ ಟೈಮಲ್ಲಿ they were all very neat. Very comfort. Appa was very comfortable. And ಎಲ್ಲೋ ಒಂದು ಕಡೆ ಅಪ್ಪ ಆ್ಯಂಡ್ ಅಂಕಲ್ ಅವ್ರು ಬಿಕೇಮ್ ಸೋ ಕ್ಲೋಸ್. ಎನಿ ಫಿಲಮ್, ಎನಿ ಸ್ಟೋರಿ ವಿ ಲಿಸನ್, ದ ಹೀರೋ ಫೇಸ್ ವಿಲ್ ಆಟೋಮೆಟಿಕ್ಲಿ ಟರ್ನ್ ಇನ್ ಟು ಅಂಕಲ್. ಇಫ್ ಯು ಸಿ 90% ಆಫ್ ದ ಫಿಲ್ಮ್ಸ್ ವಿತ್ ದ್ವಾರಕೀಶ್ ಚಿತ್ರ ಮೇಡ್, even though with some other actor, you can see that role was tailor made for uncle. Yes. ಎಷ್ಟೊಂದು ಕಥೆಗಳನ್ನ ನಾವು ಮಾಡಿಲ್ಲ, ಬಿಟ್ಬಿಟ್ಟು ಅಂದರೆ ಅದಕ್ಕೆ ಓನ್ಲಿ ರೀಸನ್ ಅದು ಸೂಟ್ ಆಗೋದು ಅಂಕಲ್ ಒಬ್ಬರಿಗೆ, ಬೇರೆ ಯಾರಿಗೂ ಅಲ್ಲ. ನಾವು ಯು ಟೋಲ್ಡ್ ಮೀ ನಿನ್ನ ಫೇವ್ರೆಟ್ ಸಿನಿಮಾ ಯಾವುದು? ರಾಯರು ಬಂದರು ಮಾವನ ಮನೆಗೆ. ಮೆನಿ, ಐ ಮೀನ್ ಅದು ರಾಯರು ಬಂದರು ಮಾವನ ಮನೆ ಇಸ್ ರೀಮೇಕ್ ಗೊತ್ತಾ? ಎಸ್. ಯಾವ ಪಿಕ್ಚರ್ ರೀಮೇಕು? ಇದು ಚಿತ್ರಂ ಅಂತ ಮಲಯಾಳಂದು ರೀಮೇಕ್. ಯಾವ ಇಸ್ವಿ ಬಂತು? 93. ಅದು ರಾಯರು ಬಂದರು ಮಾವನ ಮನೆ. ಚಿತ್ರಂ ಗೊತ್ತಿಲ್ಲ. 85, 86. ಓಹೋ, ಅಷ್ಟು ವರ್ಷ ಆದಮೇಲೆ ಅದು ಇಲ್ಲಿ ಬಂದಿರೋದು. ಅದೊಂದು ಕಥೆ ಇದೆ. ಆ ಪಿಕ್ಚರು ಮಲಯಾಳಂ ಸಿನಿಮಾ ಅಪ್ಪ ನೋಡ್ಕೊಂಬಂದರು. ನೋಡಿದ್ರು, ಸಿನಿಮಾ ಇಷ್ಟ ಆಗೋಯ್ತು. ಅಲ್ಲೇ ಆನ್ ದಿ ಸ್ಪಾಟ್ 10,000 ಅಡ್ವಾನ್ಸ್ ಕೊಟ್ಟರು. ಕತೆ ನನಗೆ ಅಂದ್ಬಿಟ್ಟು ತಮಿಳ್ ತೆಲುಗು, ಕನ್ನಡ, ತಮಿಳ್, ತೆಲುಗು 3 ಭಾಷೆನ ತೊಗೊಂಬಿಟ್ರು. ಬಂದು ನೆಕ್ಸ್ಟ್ ಡೇ ನಮ್ಮನ್ನೆಲ್ಲ ಕರೆದು ಪಿಕ್ಚರ್ ತೋರಿಸಿದ್ರು. ನಮಗೊಂದು ಸಪ್ರೇಟ್ ಶೋ, ಅಮ್ಮ ನಾನು ಎಲ್ಲ ಹೋಗಿ ನೋಡಿದ್ವಿ. ನನ್ನ ಲೈಫಲ್ಲಿ ನಾನು ನೋಡ್ತಾರೋ ಫಸ್ಟು ಮಲಯಾಳಂ ಸಿನಿಮಾ. ಮಲಯಾಳಂ ಏನು ಗೊತ್ತಿಲ್ಲ, ಏನೂ ಅರ್ಥ ಆಗಲ್ಲ. ಮತ್ತು ಅಪ್ಪಂಗೆ ಹೆಂಗೆ ಗೊತ್ತಾಗ್ತೈತೆ? ಅಪ್ಪ ಅವ್ರು ಹಿ ಹ್ಯಾಡ್ ಮೋರ್ ಎಕ್ಸ್ಪೋಜರ್. ಓಕೆ. ಪ್ರಿಯದರ್ಶನ್, ಮೋಹನ್ ಲಾಲ್ ಇಬ್ಬರು ಅಪ್ಪಂಗೆ ಹೆಲ್ತ್ ಕ್ಲಬ್ ಫ್ರೆಂಡ್ಸ್, ತಾಜ್ ಕೋರಮಂಡಲ್. ಅದರಿಂದ ಆ ಸಿನಿಮಾ ತೋರಿಸಿದ್ರು. ಇವ್ರು ಸಿನಿಮಾ ನೋಡಿದ್ರು. ನೋಡಿ ನೆಕ್ಸ್ಟ್ ಡೇ ಬಂದು ನಮ್ಮನ್ನು ಕಡೆ ಅಲ್ಲಿ MM ಥಿಯೇಟ್ರ್ ಹತ್ರ, MM ಥಿಯೇಟ್ರಲ್ಲ, ಅದು ಒಂದು ಒಳ್ಳೆ ಅದೊಂದು ಇದು, ಅದೇನೋ ಹೆಸರು ಮರ್ತ್ಬಿಟ್ಟೆ, GN ಶೆಟ್ಟಿ ರೋಡಲ್ಲಿ. ಸೊ ಅಲ್ಲೋ ಪಿಕ್ಚರ್ ನೋಡಿದ್ವಿ. ನನಗೇನು ಅರ್ಥ ಆಗಲ್ಲ, ಬಟ್ ಆ ಪಿಕ್ಚರ್ಲಿ ಒಂದೇ ಒಂದು ನನಗೆ ಅರ್ಥ ಆಗಿದ್ದು, ದೇರ್ ಈಸ್ ಅನ್ ಆ್ಯಕ್ಟರ್ who is as big, as great as Amitabh Bachchan, if not greater. ಅಲ್ಲಿ ತನಕ ನಮಗೆ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಆ್ಯಕ್ಟರ್ ಬಂದು ಉಸ್ತಾದ್ ಅಮಿತಾಬ್ ಬಚ್ಚನ್. ಎ ಮ್ಯಾನ್ who will make Amitabh Bachchan feel very less. I have not seen an actor like that. Unbelievable actor. Most natural actor. ನಾವು ಸಿನಿಮಾ ಅರ್ಥ ಆಗಲಿಲ್ಲ, ಸಿನಿಮಾ ಅರ್ಥ ಆಯಿತು, ಯಾವ ಡೈಲಾಗು ಅರ್ಥ ಆಗಲಿಲ್ಲ, ಬಟ್ ವಿ ಫೆಲ್ ಇನ್ ಲವ್ ವಿತ್ ದಟ್ ಆ್ಯಕ್ಟರ್. ಬಂದು ಎಲ್ಲ ಒಂದು ಇಮ್ಮಿಡಿಯೇಟಾಗಿ ಮಾಡ್ಬಿಡ್ದ ಅಂದರು. ಅಮ್ಮ ಕೇಳಿದ್ರು, ಯಾರ ಜೊತೆ? ವಿಷ್ಣು ಅಕ್ಕ ಮಾಡಿದ್ರಾಯ್ತು. ದೆನ್ ಅಮ್ಮ ಮೇಡ್ ಅಪ್ಪ ರಿಯಲೈಸ್, ಯು ಫಾಟ್ ವಿತ್ ಹಿಮ್ನೋ. ಅಪ್ಪಂಗೂ ಅಂಕಲ್ಗೂ ಜಗಳ ಆಗಿತ್ತು. ಜಗಳ ಆಗಿ 1 ತಿಂಗಳಲ್ಲಿ ಈ ಪಿಕ್ಚರ್ ನೋಡಿದ್ರು.
ಆದರೂ ನೋಡಿ he ಮನ್ಸಲ್ಲಿ had ಬರ್ತಾ ಇದೆ. because see that is the see it was so infused in our way of thinking. Any film, any kate, the first hero which comes to mind who will fit is only frame. ಇದು ಇನ್ವಾಲಂಟ್ರಿ ಆರ್ ಗೊತ್ತಿಲ್ಲದೆ ಅದೊಂಥರ ಅದು ಇದಾಗ್ಬಿಡಿತ್ತು. ಸೊ ಯು ಸಿ ಮೋಸ್ಟ್ ಆಫ್ ದ ಫಿಲ್ಮ್ಸ್ ಇಟ್ ವಾಸ್ ಇದು ಓನ್ಲಿ ವೆನ್ ನನ್ನ ತಮ್ಮಂದ್ರನ್ನ ಹೀರೋ ಮಾಡಬೇಕು ಅಂತ ಬಂದಾಗ ಅಪ್ಪಾಸ್ ಅವ್ರ ಫಿಲಮ್ ಹೀರೋ ಇದು ಚೇಂಜ್ ಆಯಿತು. ತುಂಬ ಜನ ಕೇಳಿರ್ತಾರೆ, ಬಟ್ ನೀವು ಅಪ್ಪ ಜೊತೆಗೆ ಮಾತಾಡಿರೋ ಹಾಗೆ ವೈಮನಸ್ಯಕ್ಕೆ ಕಾರಣ ಯಾವುದಕ್ಕೆ? ಅಂಕಲ್ ವಿಷ್ಣು ಸರ್. ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್. ತುಂಬ ಕ್ಲೋಸ್ ಆದಾಗ 100% ಜಗಳ ಆಗುತ್ತೆ ಇನ್ವೇರಿಯಬಲಿ. ಐದರ್ ಆಫ್ ದ ಟು ವಿಲ್ ಟೇಕ್ ಸಂಬಡಿ ದ ಅದರ್ ಫಾರ್ ಗ್ರಾಂಟೆಡ್. ಎಲ್ಲ ರಿಲೇಷನ್ಶಿಪ್ ಆಗುತ್ತೆ. ವೆನ್ ಯು ಹ್ಯಾವ್ ಟು ಪೀಪಲ್ ಬಿಕಮಿಂಗ್ ವೆರಿ ವೆರಿ ಕ್ಲೋಸ್, ನಮಗೆ ಗೊತ್ತಿಲ್ಲದೆ ವಿಲ್ ಟೇಕ್ ದ ಅದರ್ ಪರ್ಸನ್ ಫಾರ್ ಗ್ರಾಂಟೆಡ್. ಆಮೇಲೆ ಅವತ್ತು ಇನ್ನೊಂದು ದಿವಸ ಅದು ಬಂದು ಅದೇ ಕಷ್ಟ ಆಗುತ್ತೆ. ಸಿ ಇಟ್ಸ್ ಮೈ ಟೇಕ್. Both of them loved each other. Both of them had their own ownership on each other. When somebody becomes so close, a very successful producer, a successful actor, and that successful producer became a director because of this actor, okay, and the film became super duper success. There is always a third outside coterie of people who will become insecure. And ಕಾಯ್ತಾ ಇರ್ತಾರೆ, ಇವರಿಬ್ಬರು ಏನಯ್ಯ ಹಿಂಗಾದ್ರೆ ನಮಗೆ ಸಿಗಲ್ಲ. ಸೊ ಕಾಯ್ತಾ ಇರ್ತಾರೆ, ಏನಾರ ಒಂದು ಸ್ವಲ್ಪ ಬಿರುಕು ಬಂದರೆ ನಮಗೆ ಎಂಟ್ರಿ. ಐ ಫೀಲ್ ಅವಾಗ ಆಗಿದ್ದು ಸಮಥಿಂಗ್ ಲೈಕ್ ದಟ್. ನಾವು ಆಚೆ ಮಾತಾಡ್ತಾ ಇದ್ವಿ, ಈ ಥರದ ಒಂದು ರಂಗದಲ್ಲಿ ನೀವು ತುಂಬ ಎತ್ತರದಲ್ಲಿದ್ದೀರಾ ಅಂದರೆ ತುಂಬ ಜನ ಸುತ್ತಮುತ್ತ ಇದ್ದೇ ಇರ್ತಾರೆ. ಯಾರು ಜೆನ್ಯೂನು, ಯಾರು ನನಗೆ ಖಂಡಿತ ಗೊತ್ತಾಗಲ್ಲ. ಚಮಚಾ ಥರನೋ ಅಥವಾ ಚಿಂಗ್ ಚಾಂಗ್ ಅಂತ ಈ ಥರ ಎಲ್ಲ ಪದಗಳಿದೆ ಇಂಡಸ್ಟ್ರಿನಲ್ಲಿ. ಸಿ ಪದಗಳು ಬೇರೆ ಬೇರೆ, ಕೆಲಸ ಒಂದೇ. ಇಟ್ ಈಸ್ ಕಾಲ್ಡ್ ಪ್ಲೀಸಿಂಗ್ ದಿ ಮಾಸ್ಟರ್. ಇವತ್ತು MBA ಹೋದರೆ ಹೇಳ್ತಾರೆ ನೆಟ್ವರ್ಕಿಂಗ್, ಪ್ಲೀಸಿಂಗ್ ದಿ ಮಾಸ್ಟರ್, pleasing the boss, being in the good books. Keep them in good books. Keep them in good books. ಹಿಂಗೆ ಎಷ್ಟು ಚೆನ್ನಾಗಿದೆ ಪದಗಳು. ಓಕೆ, ಬಟ್ ದೇರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ. ಯಾವುದು ಮಾಡಬಹುದು, ಯಾವುದು ಮಾಡಬಾರದು, ಯಾವುದು ಎಥಿಕಲ್, ಯಾವುದು ನಾಟ್ ಎಥಿಕಲ್, immoral. It's the way you look at things, the way you believe in, what you believe in, what you not believe in. And what you are ready to sacrifice, what you are ready to let go.